ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ರೀ. ಮೊದಲಿಗೆ ಹೆಡ್ಲೈನ್. ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇವೆ. ಆ ದರ್ಶನ್ ಅಭಿಮಾನಿಗಳ ಮೇಲೂ ಅಜಿತ್ಗೆ ಯಾಕೆ ಅಷ್ಟೊಂದು ಸಿಟ್ಟೋ ಗೊತ್ತಿಲ್ಲ. ಮೊನ್ನೆಯಿಂದ ಅವರ ಮೇಲೆ ಮುಗಿಬಿದ್ದಿದ್ದಾರೆ. ದರ್ಶನ್ಗೆ ಅಭಿಮಾನಿಯಾಗಿರೋದು ಅಸಹ್ಯ ಅಪರಾಧ ಎಂಬಂತೆ ದೂಷಿಸ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳು ಅವರ ಅಭಿಮಾನಿಗಳಾಗಿದ್ದು ಅವರು ಕೊಲೆ ಮಾಡಿದ ಕಾರಣಕ್ಕಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಸಿನಿಮಾ ನಟರಿಗೆ ಅಭಿಮಾನಿಗಳಿರೋದು ಸಹಜ. ಆದ್ರೆ ಈ ಅಜಿತ್ ಹನುಮಕ್ಕನವರು ಎಂಥೆಂಥವರಿಗೆ ಅಭಿಮಾನಿಯಾಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಾ? ರುಕೋ ಜರಾ ಸಬರ್ ಕರೋ. ರಾಜಕೀಯ ಲಾಭಕ್ಕಾಗಿ ಸಾವಿರಾರು ಜನರ ಮಾರಣ ಹೋಮ ಮಾಡಿದವರ ಅಭಿಮಾನಿ ಅಜಿತ್. ಪ್ಯಾಲೆಸ್ತೀನ್ನಲ್ಲಿ ಗಾಜಾದಲ್ಲಿ ಲಕ್ಷಾಂತರ ಜನರನ್ನ ಕೊಂದವರ ಅಭಿಮಾನಿ ಇದ್ದ. ಜನರನ್ನ ಕ್ಯೂ ಅಲ್ಲಿ ನಿಲ್ಲಿಸಿ ನೂರಾರು ಜನರು ಸಾಯುವಂತೆ ಮಾಡಿದವರ ಅಭಿಮಾನಿ ಅಜಿತ್. ನಮ್ಮ ದೇಶದಲ್ಲಿ ಕೋಮು ಸಂಘರ್ಷ ಮಾಡುವವರ ಅಭಿಮಾನಿ ಅಜಿತ್. ಇಂತಹ ಅಜಿತ್ ನಟ ದರ್ಶನ್ ಅಭಿಮಾನಿಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಏನರ್ಥ? ನೋಡು, ಈ ಗಣೇಶನ್ ಮುಟ್ಟಿ ಪ್ರಮಾಣ ಮಾಡು, ನಾನು ಇದ್ರಿಗೂ ತಪ್ಪೇ ಮಾಡಿಲ್ಲ ಅಂತ ನಾನು ನಿನ್ ಕಾಲ್ ಹಿಡ್ಕೊಂಡ್ಬಿಡ್ತೀನಿ. ಇಲ್ಲ ಅಂದ್ರೆ ನನ್ನ ಮಗನ ನಾನು ಹೇಳ್ದಾಗ ಕೇಳ್ಬೇಕು. ಮುಟ್ಟು ಪ್ರಮಾಣ ಮಾಡು, ಮುಟ್ಟು. ನೋಡು, ಬಹಳ ಪವರ್ಫುಲ್ ಗಣೇಶ ಇದು. ನೋಡಿ, ಇದೇ ತರ ಸುಳ್ಳು ಹೇಳಿ ಪ್ರಮಾಣ ಮಾಡಿದಕ್ಕೆ ಅವ್ನ್ ಕಾಲ್ ಬಿದ್ದೋಗಿದೆ. ನೋಡಿ, ನನ್ನ ಮಗ ಹುಚ್ಚಿರ್ಕೊಂಡು ಮಾಡ್ತಾ ಇದ್ದ. ನೋಡು, ಮಾಡು, ಮುಟ್ಟು ಪ್ರಮಾಣ ಮಾಡು. ಯಾಕಂದ್ರೆ ಗಣೇಶನ್ ಮೇಲೆ ಆನೆ ಇಟ್ನು ಕಾಲೇ ಹೊಂಟೋಗ್ಬಿಡ್ತು ಶಿವ. ಅಣ್ಣ, ಇದೆಲ್ಲ ಯಾಕಣ್ಣ? ಎಲ್ಲೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಣ್ಣ. ಮಾಡಿದ್ಯಾ? ದೊಡ್ಡ ತಪ್ಪೇ ಮಾಡಿದ್ಯಾ?